नमस्कार, आप देख रहे हैं गुलबर्गा 4K न्यूज HD। इस वक्त की सबसे बड़ी खबर कर्नाटक के कलबुर्गी से आ रही है, जहां कर्नाटक कदम्बा पड़े ने अवैध शराब और नशे के खिलाफ धावा बोल दिया है। संगठन के जिला अध्यक्ष चिन्नवीरा दस्तापुर और सोमा एस, कवलदार अश्विनी कुमार सिंह, जगदेवी आर, हेगड़े सुंदर डी, सागर ने सरकार को खुली चुनौती दे दी है। आखिर क्या है पूरा मामला, देखिए हमारी इस विशेष रिपोर्ट में। एक गरीब परिवारों का दर्द। कलबुर्गी के कोने कोने में फैली अक्रमा मध्य यानी अवैध शराब ने आज हजारों घरों को तबाह कर दिया है। चिन्नवीरा दस्तापुरा का आरोप है कि गांव-गांव में बिक रही इस जहरीली शराब की वजह से किसान, मजदूर और खास तौर पर पिछड़े वर्ग के नौजवान अपनी जिंदगी बर्बाद कर रहे हैं। 2 महिलाओं का गुस्सा। कई माताओं की गोद सूनी हो गई तो कई बहनों का सुहाग उजड़ गया। कर्नाटक कदम्बा पड़े का कहना है कि जब तक यह अवैध शराब बंद नहीं होती तब तक गरीब परिवार सड़क पर ही रहेंगे। 3 अंबेडकर और संविधान का अपमान। दस्तापुरा ने सीधा हमला बोलते हुए कहा है कि यह अवैध कारोबार न सिर्फ कानून के खिलाफ है बल्कि हमारे संविधान और डॉ. अंबेडकर का भी अपमान है। उन्होंने साफ किया कि कल्याण कर्नाटक के 11 जिलों में यह माफिया राज अब और नहीं चलेगा। 4 आबकारी विभाग। आबकारी इलाका को चेतावनी। संगठन ने आबकारी विभाग को कड़ी चेतावनी दी है। अगर 11 जिलों की ग्राम पंचायतों में यह अवैध बिक्री तुरंत बंद नहीं हुई तो कदम्बा पड़े के कार्यकर्ता आबकारी कार्यालय के बाहर कांटों की बाढ़ लगा देंगे और उग्र आंदोलन करेंगे। 5 चुनावी वादे बनाम हकीकत। दस्तापुरा ने नेताओं को घेरते हुए कहा, चुनाव के वक्त बड़े बड़े वादे करने वाले नेता आज कहां सो रहे हैं। सरकार 1965 के आबकारी अधिनियम एक्साइज एक्ट में बदलाव की बात तो करती है, लेकिन जमीन पर एक्शन जीरो है। तो क्या कलबुर्गी का प्रशासन जागेगा या फिर गरीब परिवार इसी तरह नशे की भेंट चढ़ते रहेंगे। कर्नाटक कदम्बा पड़े ने साफ कर दिया है, अब भाषण नहीं एक्शन चाहिए। बंधुಗಳೇ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಮದ್ಯ ಮಾರಾಟ ಹಾವಳಿ ಹೆಚ್ಚಾಗಿದೆ। ಇವತ್ತು ಮದ್ಯ ಮಾರಾಟ ಹಾವಳಿ ಹೆಚ್ಚಾಗಿರೋದ್ರಿಂದ ನಮ್ಮ ರೈತರು, ಕೂಲಿ ಕಾರ್ಮಿಕರು, ಬಡವರು, ವಿಶೇಷವಾಗಿ ಹಿಂದುಳಿದ ವರ್ಗದವರು ಇವತ್ತು ಕುಡಿತಕ್ಕೆ ಈಡಾಗಿ ಸಾವಿರಾರು ಸಂಸಾರಗಳನ್ನು ಬೀದಿ ಪಾಲಾಗ್ತಾ ಇದ್ದಾವೆ। ಉದಾಹರಣೆಗೆ ಇವತ್ತು 8-10 ವರ್ಷದ ಮಕ್ಕಳು ಕುಡಿದು ಸಾಯ್ತಾ ಇದ್ದಾರೆ। ಮತ್ತು ಏನಪ್ಪ ಅಂದ್ರೆ ವರ್ಷ 2 ವರ್ಷ ಆಗಿಲ್ಲ ಲಗ್ನ ಆಗಿ ಗಂಡದಾರು ಕುಡಿದು ಕೆಸಿಂದು ಹೆಂಡ್ರಿ ಉರುಳಾಗ್ತಾ ಇದ್ದಾರೆ ಟೆನ್ಷನ್ದಾಗ, ಇಲ್ಲಾಂದ್ರೆ ತಾವು ಹೋಗಿ ಸಾಯ್ತಾ ಇದ್ದಾರೆ। ಇವೆಲ್ಲ ಬೀದಿ ಪಾಲಾಗೋಕ್ಕೆ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತೇಳಿ ನಾವು ನೇರವಾಗಿ ಹೇಳ್ತಾ ಇದ್ದೇವೆ। ಇವತ್ತು ಯಾಕಪ್ಪ ಅಂದರೆ ಇವತ್ತು ಪ್ರತಿ ತಾಲೂಕಕ್ಕೊಬ್ಬ ಅಬಕಾರಿ ಇಲಾಖೆ ಅಂತ ಇರ್ತಾನೆ। ಇವತ್ತು ಕಾನೂನು ಬಾಹಿರವಾಗಿ ಏನು ಹಳ್ಳಿಗಳದಾಗ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಬೇಕು। ಯಾಕಂದರೆ ಇವತ್ತು ಹಳ್ಳಿಗಳದಾಗ ಮಾರಾಟ ಮಾಡ್ತಕ್ಕಂಥ ವಿಶೇಷವಾದ ಕಾರಣಕ್ಕೆ ಇವತ್ತು ಸಾವಿರಾರು ಬಡವರು ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾವೆ, ಅದನ್ನು ನಿಲ್ಲಿಸಬೇಕು। ಇವತ್ತು ಶಾಸಕರುಗಳು ನಿಮಗೆ ಸಾರ್ವಜನಿಕ ಸೇವೆ ಮಾಡ್ತೇವೆ, ನಿಮ್ಮ ಸಂಸಾರ ಸರಿಯಾಗಿ ನೋಡ್ಕೋತೇವೆ, ನಿಮಗೆ ಒಂದು ಒಳ್ಳೆಯ ಸಹಕಾರ ನೀಡ್ತೇವೆ, ನಿಮ್ಮ ಒಳ್ಳೆಯ ಸಹಕಾರ ಸಲಹೆ ನೀಡ್ತೇವೆ ಅಂತೇಳಿ ಇವತ್ತೇನು ಒಂದು ದಿವಸ ಕಾಲು ಬಿದ್ದು ಓಟ್ ತೊಗೊಂಡು ಕೇಶನ್ ಗೆದ್ದಿರ್ತಾರಲ್ಲ, ಇವತ್ತು ಅವ್ರು ಪ್ರೀಡ್ ಮುಗಿಯೋವರೆಗೂ ನಾವು ನಮ್ಮ ಒಂದು ಸಹಕಾರ ಒಳ್ಳೆ ರೀತಿಯಿಂದ ಕಾನೂನುಬದ್ಧವಾಗಿ ಸಹಕಾರ ಕೊಡಂದ್ರೆ ಇವತ್ತು ಅವ್ರು ಕೇರೆ ಅನ್ನಲಾರ್ದೇ ಇವತ್ತು ರಾಜ್ಯಾರೋಸವಾಗಿ ಕೆಲವೊಂದು ಶಾಸಕರುಗಳದು ಸುಮಾರು ಅವ್ರದ್ದೇ ಆದಂಥ ವೈನ್ಶಾಪ್ಗಳಿದ್ದಾವೆ, ಅವ್ರಿಗೆ ಪರ್ಸೆಂಟೇಜ್ ಬಂದ್ರೆ ಸಾಕು। ಇವತ್ತು ಹಳ್ಳಿ ಮಾರಾಟದಲ್ಲಿ ಮಾರಾಟಕ್ಕೆ ಮಾಡಲ್ರು, ರಾಜ್ಯಾರೋಸವಾಗಿ ಮಾರಾಟ ಮಾಡಲ್ರು, ಹಳ್ಳಿ ಜನಗಳು ಸಾಯಲೇಕಂತೇಳಿ ಕೇಸಿಂದು ಕೇರೆ ಅನ್ನುತ್ತಿಲ್ಲ, ಕೂಡಲೇ ಖಂಡಿಸಬೇಕು। ಇವತ್ತು ನಾವು ಒಂದು ವೇಳೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಕಾನೂನು ಬಾಹಿರವಾಗಿ ಏನು ಹಳ್ಳಿಗಳಲ್ಲಿ ಮಾರಾಟ ಆಗ್ತಾ ಇದ್ದಾವೆ ಅದನ್ನು ಖಂಡಿಸಿ ಕೂಡಲೇ ಎಚ್ಚೆತ್ತುಗೊಳಿಸಬೇಕು। ಇಲ್ಲಾಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಲಬುರಗಿ ಜಿಲ್ಲಾ ಅಬಕಾರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಕಾರಿ ಮುಳ್ಳು, ಬಾರಿ ಮುಳ್ಳು, ಸಿಗರೇನು ಮುಳ್ಳು ಜಡ್ದು ನಾವು ಪ್ರತಿಭಟನೆ ಮಾಡ್ತೇವೆ। ಅದೇ ರೀತಿಯಾಗಿ ಶಾಸಕರು ಮನೆಗಳಿಗೂ ಕೂಡ ಇವತ್ತು ನುಗ್ಗಿ ಇವತ್ತು ಕಲ್ಲು ತೂರಾಟ ಮಾಡ್ತೇವೆ ಅಂತೇಳಿ ನಾವು ಈ ಎಚ್ಚರಿಕೆ ಕೊಡ್ತಾ ಇದ್ದೇವೆ। ಇದನ್ನು ತಾವು ಅವಕಾಶ ಮಾಡಿಕೊಳ್ಳಾರ್ದೇ ಇವತ್ತು ಪ್ರತಿ ಹಳ್ಳಿಯಲ್ಲಿ ಮಾರಾಟ ಮಾಡುವುದನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು। ಅದೇ ರೀತಿಯಾಗಿ ಇವತ್ತು ವೈನ್ಶಾಪ್ ಬೋರ್ಡಲ್ಲಿ ಏನು ಟೈಮಿಂಗ್ ಕೊಡ್ತಾ ಇದ್ದೀರಿ ನೀವು, ಆ ಟೈಮಿಂಗ್ ಪ್ರಕಾರನೇ ಓಪನ್ ಮಾಡಿ ಮಾರಾಟ ಮಾಡಬೇಕು। ಟೈಮಿಂಗ್ ಬಿಟ್ಟು ಏನಪ್ಪ ಅಂದ್ರೆ ಫಸ್ಟ್ ಡೋರ್ ಬಂದ್ ಮಾಡ್ಕೊಂಡು ಬೇರೆ ಪಕ್ಕದಾಗ ಒಂದು ಡೋರ್ ಚಾಲೂ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡ್ತಾ ಇದ್ದಾರೆ, ಅದನ್ನು ಖಂಡಿಸ್ತಾ ಇದ್ದೇವೆ ನಾವು। ಯಾಕಂದರೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಚಾಲೂ ಮಾಡಿ ಇವತ್ತು ಟೈಮಿಂಗ್ ಆಗಿಲ್ಲ ಅಂತೇಳಿ ಅವ್ರ ಹತ್ರ 20-30 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಇವತ್ತೇನು ನೀವು ಸಾರ್ವಜನಿಕರಿಗೆ ಸತ್ಯನಾಶ ಮಾಡ್ತಾ ಇದ್ದೀರಿ ಅದನ್ನು ಖಂಡಿಸಬೇಕು ಕೂಡಲೇ। ಇಲ್ಲಾಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ರಾಜಕಾರಣಗಳಲ್ಲಿ ಮುಕ್ತ ರಾಜಕೀಯ ಮಾಡ್ತೇವೆ ಅಂತೇಳಿ ನಾವು ಈ ನೇರವಾಗಿ ಹೋರಾಟಗಾರರು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀವಿ। ಚನ್ವೀರ್ ದಸ್ತಾಪುರ್, ಕರ್ನಾಟಕ ಕದಂಬದ ಜಿಲ್ಲಾಧ್ಯಕ್ಷರು। ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಸುಮಾ ಎಸ್ ಕವಲ್ದಾರ್। ಈ ವಿಷಯಕ್ಕೆ ಹೇಳಬಯಸುವುದೇನೆಂದರೆ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿನ ಅದರ ಅಡಿಯಲ್ಲಿನ ನಿಯಮಗಳು ಸಾರಾಯಿಗೆ ಸಂಬಂಧಿಸಿದಂತೆ ಎಷ್ಟೋ ಹಳ್ಳಿಗಳಲ್ಲಿ ಸುಮಾರು ಎಷ್ಟೋ ಕಡು ಬಡವ ಕುಟುಂಬಗಳು ಬೀದಿಗೆ ಬರ್ತಾ ಇದೆ।
ಯಾವ ಥರ ಬರ್ತಾ ಇದೆ ಅಂದರೆ 15ರಿಂದ 16 ವರ್ಷದ ಮಕ್ಕಳು ಹಿಡ್ಕೊಂಡು ವಯಸ್ಕರವರೆಗೂ ಕೂಡ ಮದ್ಯ ಮಾರಾಟ ರಾತ್ರಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕುಡಿದು ಅವರ ಮನೆಯಲ್ಲಿ ಸಮಸ್ಯೆಗಳನ್ನು ತಂದುಕೊಂಡು ಸಾಯುವುದಾಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಪ್ರತಿಯೊಂದರಲ್ಲೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕುಟುಂಬಕ್ಕೆ ತೊಂದರೆ ಆಗುತ್ತಿದೆ. ಮೊದಲನೆಯದು. ಎರಡನೇದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಸಮಯ ಉಲ್ಲಂಘನೆ ಮಾಡಿದೆ ಆ ಸಮಯ ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ನೇರವಾಗಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ನೇರವಾಗಿ ಹೊಣೆಯಾಗಿರುತ್ತಾರೆ. ಈ ಹೊಣೆ ಯಾಕಾಗಿರ್ತಾರೆ ಅಂತಂದರೆ, ಕೊಟ್ಟಿರುವ ಸಮಯ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೊಟ್ಟಿರುತ್ತಾರೆ. ಅದರಲ್ಲಿ ಅವರು ಮದ್ಯ ಮಾರಾಟಗಾರರು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ರಾಜಾರೋಷವಾಗಿ ಹೆಚ್ಚಿಗೆ ದುಡ್ಡು ಪಡೆದುಕೊಂಡು ಮಾರ್ತಾ ಇದ್ದಾರೆ. ಅದರಿಂದ ಈ ಒಂದು ಸಮಸ್ಯೆಯನ್ನು ಕೂಡಲೇ ಎಲ್ಲ ಹಳ್ಳಿಗಳಲ್ಲಿ ತಡೆ ಹಿಡಿಯಬೇಕು. ಮತ್ತು ಪ್ರತಿ ಹಳ್ಳಿಯ ನಿಯಮಾವಳಿ ಏನಿದೆ ಅಂತಂದರೆ, ಒಂದು ಹಳ್ಳಿಯಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಒಂದು ಬ್ರ್ಯಾಂಡಿ ಶಾಪು, ವೈನ್ ಶಾಪು ಇರಬೇಕು ಅನ್ನೋದಿದೆ. ಇವಾಗ ಪ್ರತಿಯೊಂದು ಅಂಗಡಿಯಲ್ಲಿ ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಮಾರಾಟ ಆಗ್ತಾಯಿದೆ. ಅದು ಮಾರಾಟ ಫಸ್ಟು ಮೊಟ್ಟ ಮೊದಲು ನಿಲ್ಲಿಸಬೇಕು. ಅದು ನಿಲ್ಲಿಸಿದ ತಕ್ಷಣ ಶಾಲೆಯಿಂದ 2 ಕಿಲೋಮೀಟರ್ ದೂರ ಇಲ್ಲ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರ ಒಂದು ಮದ್ಯ ಮಾರಾಟ ಮಳಿಗೆ ಆಗಬೇಕು. ಇದು ಒಂದು ವೇಳೆ ಖಂಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರ ಮನೆಗೆ ಮತ್ತು ಸಚಿವರ ಮನೆಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ನೇರವಾಗಿ ಮುತ್ತಿಗೆ ಹಾಕುವುದರ ಮೂಲಕ ನಾವು ಒಂದು ಹೋರಾಟವನ್ನು ಕೈಗೊಳ್ಳುತ್ತೀವಿ ಅಂತ ನೇರವಾಗಿ ನಾನು ಆಪಾದನೆ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇಂತಿ ನಿಮ್ಮ ಕನ್ನಡತಿ ಸುಮಾ ಎಸ್ ಕವಲ್ದಾರ್.